ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರಾದ ಶ್ರೀ MS ಹೆಗ್ಡೆ ಅಧ್ಯಕ್ಷರು, ಗಾಯತ್ರಿ ಗೆಳೆಯರ ಬಳಗ, ಶ್ರೀ ವಿಷ್ಣು ಸಭಾಹಿತ ವ್ಯವಸ್ಥಾಪಕರು, ಟೆಕ್ಸ್ ಕುಮಟಾ ಇವರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ನಮಸ್ಕಾರ. ಸಂಸ್ಕೃತಿ ಸಂಸ್ಕಾರಗಳಲ್ಲಿ ಶಿರಸಿ ಪಟ್ಟಣ ಎತ್ತಿದ ಕೈ, ಪ್ರಬುದ್ಧ ಚಿಂತಕರ ಪಟ್ಟಣ ಹಾಗೂ ಸಾಂಸ್ಕೃತಿಕವಾಗಿ ಅತ್ಯಂತ ಮುಂದುವರಿದ ಪಟ್ಟಣ ಅನ್ನುವ ಹೆಸರಿನಲ್ಲಿ ಖ್ಯಾತವಾದಂತಹ ಶಿರಸಿಯಲ್ಲಿ ಇವತ್ತು ಅದರಲ್ಲೂ ನಮ್ಮ ಹಾಲುಗೊಂಡ ಬಡಾವಣೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು ನನಗೆ ಇದರಲ್ಲಿ ಭಾಗವಹಿಸುವುದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಇದನ್ನ ನಮ್ಮ ಹಾಲುಗೊಂಡ ಬಡಾವಣೆ ಅಂತ ಹೇಳ್ತೇವೆ? ಸುಮಾರು 20 ವರ್ಷಗಳ ಹಿಂದೆ 6 ತಿಂಗಳ ಕಾಲ ನಾವು ಕೂಡ ಇದೇ ಹಾಲುಗೊಂಡ ಬಡಾವಣೆಯ ನಿವಾಸಿಗಳಾಗಿದ್ವಿ. ಕೇವಲ 6 ತಿಂಗಳ ಕಾಲ ನಾವು ಈ ಬಡಾವಣೆಯಲ್ಲಿ ವಾಸವಾಗಿದ್ರೂ ಕೂಡ ನಮಗೆ ಅತ್ಯಂತ ಹೃದಯವಂತರ ಹಾಗೂ ಹೃದಯ ವೈಶಾಲ್ಯ ಇರುವಂತಹ ಮಿತ್ರರ ಬಾಂಧವ್ಯ ದೊರೆತು ಈ ವಾಸ್ತವ್ಯ ಬಹಳ ಸಂತೋಷವನ್ನ ತಂದಿತ್ತು. ಹಾಗಾಗಿ ಹಾಲುಗೊಂಡ ಬಡಾವಣೆಯಲ್ಲಿ ನಮಗೆ ಹಾಲು ಜೇನಿನಷ್ಟೇ ಸಂತೋಷದ ಗಳಿಗೆಗಳು ಲಭ್ಯವಾಗಿದ್ದು ಅಂತ ಹೇಳಿ ನಾನು ಮತ್ತೊಮ್ಮೆ 20 ವರ್ಷಗಳ ನಂತರ ಇಲ್ಲಿ ಬರೋದಕ್ಕೆ ಬಹಳ ಸಂತೋಷ ಹಾಗೂ ಹೆಮ್ಮೆಯನ್ನು ಪಡ್ತೇನೆ. ಅಂತಹ ಆಪ್ತೇಶ್ವರಲ್ಲಿ ಒಬ್ರು ಶ್ರೀ ವಿಶ್ವೇಶ್ವರ ಗಾಯತ್ರಿಯವರು. ವಿಶ್ವೇಶ್ವರ ಗಾಯತ್ರಿಯವರು ನಿಮಗೆಲ್ಲ ಗೊತ್ತೇ ಇದೆ, ಒಂದಿಷ್ಟು ಸಮಾನ ಮನಸ್ಕರ ತಂಡವನ್ನ ಕಟ್ಕೊಂಡು ಬಹಳ ಅತ್ಯುತ್ತಮವಾದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ, ಅದು ಕಲಾ ಪ್ರಕಾರವೇ ಇರಲಿ ಅಥವಾ ಸಾಹಿತ್ಯ ಚಟುವಟಿಕೆಗಳೇ ಇರಲಿ, ಬಹಳ ಅತ್ಯುತ್ತಮವಾದ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ನಾನು ಹಾಗೂ ನಮ್ಮ ಮನೆಯವರು ಇಬ್ಬರೂ ಸೇರಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ನನಗದು ಬಹಳ ಸಂತೋಷವನ್ನ ತಂತು. ಯಾಕಂದ್ರೆ ಇದು ನಮ್ಮ ಹಾಲುಗೊಂಡ ಬಡಾವಣೆ, ಯಾವುದೋ ಬೇರೆ ಜಾಗ ಅಲ್ಲ. ಅದರಲ್ಲೂ ಜಸ್ಟಿಸ್ GN ಸಭಾಹಿತ್ ಮತ್ತು ಜಸ್ಟಿಸ್ VG ಸಭಾಹಿತ್ ಅವರಂತ ಮಹಾನ್ ಚೇತನಗಳ ಸ್ಮರಣಾರ್ಥವಾಗಿ ಆಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಮಾರಿಕಾಂಬಾ ಮಾತೃ ಮಂಡಳಿಯ ಮಾತೆಯರು ಬಹಳ ಸುಶ್ರಾವ್ಯವಾಗಿ ಭಕ್ತಿ ಭಾವದಿಂದ ಭಜನೆಯನ್ನ ಮಾಡಿ, ಗೀತೋಪಾಸನೆಯನ್ನ ಮಾಡಿ ಈಗಾಗಲೇ ಒಂದು ರೀತಿಯಾದಂತಹ ದೈವಿಕವಾದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇಂಥ ವಾತಾವರಣದಲ್ಲಿ ಒಬ್ಬ ಮಹಿಳೆಯಾಗಿ ನನ್ನ ಯೋಚನೆಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ, ಅದರಲ್ಲೂ ಮಹಾಭಾರತದಿಂದ ಮೆಟ್ರೋವರೆಗೆ ಅವಳಿಗೆ ಅಂದ್ರೆ ಸ್ತ್ರೀಗೆ ಪೋಷಕ ಪಾತ್ರವೇ ಏಕೆ ಅನ್ನುವುದರ ಬಗ್ಗೆ ನಾನು ಒಂದೆರಡು ಮಾತನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಹೆಣ್ಣು ಹುಟ್ಟಿದಾಗ ನಿಮಗೆಲ್ಲ ಗೊತ್ತೇ ಇದೆ, ಮಕ್ಕಳು ಎಲ್ಲರಿಗೂ ಹುಟ್ಟುತ್ತಾರೆ. ಆದ್ರೆ ಹೆಣ್ಣು ಹುಟ್ಟಿದಾಗ ಸಿಗುವಂತಹ ಪ್ರತಿಕ್ರಿಯೆ ಯಾವ ರೀತಿಯದ್ದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ನಾವಿರೋದು ಹುಬ್ಬಳ್ಳಿಯಲ್ಲಿ 2 ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೋಡ್ತೇವೆ. ಗಂಡು ಹುಟ್ಟಿದ್ರೆ ಧಾರವಾಡ ಪೇಡ ಹಂಚೋದು, ಹೆಣ್ಣು ಹುಟ್ಟಿದ್ರೆ ಜಿಲೇಬಿ ಹಂಚೋದು. ತಾರತಮ್ಯ ಅನ್ನೋದು ಇಲ್ಲೇ ಶುರುವಾಗುತ್ತೆ. ಹಾಗಾಗಿ ಪ್ರತಿಯೊಂದು ಹೆಣ್ಣು ಮಗು ಹುಟ್ಟಿದಾಗಲೇ ಸ್ವಲ್ಪ ದುಬಾರಿಯ ಧಾರವಾಡ ಪೇಡವನ್ನು ಗಂಡು ಮಕ್ಕಳಿಗೆ ಕೊಟ್ಟು ಸ್ವಲ್ಪ ಅಗ್ಗದ ತಿಂಡಿಯಾದ ಜಿಲೇಬಿಯನ್ನ ಹೆಣ್ಣು ಮಕ್ಕಳಿಗಾಗಿ ಮೀಸಲಾಗಿಟ್ಟಿದ್ದು ತಾರತಮ್ಯವನ್ನ ಹಾಗೂ ಹೆಣ್ಣು ಮಗುವಿಗೆ ನೀನು 2ನೆಯ ಆಯ್ಕೆ ಅನ್ನೋದನ್ನ ತಲೆಯಲ್ಲಿ ಅಲ್ಲೇ ತುಂಬಲಾಗುತ್ತೆ. ನಾವೆಲ್ಲ ಒಮ್ಮೆ ಸ್ತ್ರೀಯರ ಬಗ್ಗೆ ವಿಚಾರ ಮಾಡಬೇಕು ಅಂದ್ರೆ ಬಹಳ ಪ್ರಸಿದ್ಧವಾದಂತಹ ಅಥವಾ ಕ್ಲೀಶೆ ಎನ್ನುವಂತಹ ಒಂದು ಶ್ಲೋಕ ನೆನಪಾಗ್ತದೆ, ಪ್ರತಿಯೊಬ್ಬರಿಗೂ ನೆನಪಾಗ್ತದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಆಯ್ತು, ಹೆಣ್ಣನ್ನ ಗೌರವಿಸಿದಾಗ ಅಥವಾ ಸ್ತ್ರೀಯರನ್ನ ಗೌರವಿಸಿದಾಗ ಅಲ್ಲಿ ದೇವತೆಗಳು ನೆಲೆ ನಿಲ್ತಾರೆ ಅಂತ. ಇದರ 2ನೇ ಭಾಗ, ಸೆಕೆಂಡ್ ಪಾರ್ಟ್ ಯಾರಿಗೂ ನೆನಪಾಗೋದೇ ಇಲ್ಲ. ಒಂದು ವೇಳೆ ಗೌರವಿಸದೇ ಇದ್ರೆ ಏನಾಗುತ್ತೆ? ಹೆಣ್ಣನ್ನ ಎಲ್ಲಿ ಗೌರವಿಸೋದಿಲ್ವೋ ಅಲ್ಲಿ ಎಲ್ಲಾ ಸತ್ಕಾರ್ಯಗಳು ವಿಫಲವಾಗುತ್ತವೆ ಅನ್ನೋದು ಆ ಶ್ಲೋಕದ 2ನೇ ಭಾಗ. ನಾವು ಹೆಣ್ಣನ್ನ ದೇವತೆಯ ಪಟ್ಟಕ್ಕೆ ಏರಿಸ್ತೀವಿ, ಆದ್ರೆ ದೇವತೆಯಾಗಿ ಜೀವಿಸೋದು ಹೆಣ್ಣಿಗೆ ಬಹಳ ಕಷ್ಟ. ಯಾಕೆ? ದೇವತೆ ಪೀಠದಲ್ಲಿ ಕೂತ್ಕೊಳ್ಬಹುದು, ಆದ್ರೆ ಸಾಮಾನ್ಯರಂತೆ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸ್ತ್ರೀಗೆ ದೇವತಾ ಪಟ್ಟವನ್ನು ಅಲಂಕರಿಸೋದು ಬಹಳ ಕಷ್ಟ. ಯಾಕೆಂದ್ರೆ ಅವಳು ಮಾನವಳು. ಮುಖ್ಯವಾಗಿ ಒಬ್ಬ ಮನುಷ್ಯರಿಗೆ ಅಥವಾ ಮನುಷ್ಯರಿಗೆ ಏನೇನು ಭಾವನೆಗಳು ಇರುತ್ತೋ ಎಲ್ಲ ಸ್ತ್ರೀಗೆ ಇದ್ದೇ ಇರುತ್ತೆ, ಗಂಡಾಗಲಿ ಹೆಣ್ಣಾಗಲಿ ಎಲ್ಲ ಇದ್ದೇ ಇರುತ್ತೆ. ಹಾಗಿರುವಾಗ ಸ್ತ್ರೀ ದೇವತೆಯ ಪಾತ್ರವನ್ನ ಎಷ್ಟು ಮಟ್ಟಿಗೆ ನಿರ್ವಹಿಸಬಹುದು? ಹುಟ್ಟಿನಿಂದ ಸಾಯುವವರೆಗೂ ದೇವತೆಯಾಗಿ ಕೂತ್ಕೋ, ದೇವತೆಯ ಹಾಗೆ ವರ್ತಿಸು ಅಂತ ಹೇಳಿದ್ರೆ ಅವಳಿಗೆ ಹೇಗೆ ಸಾಧ್ಯ ಆಗುತ್ತೆ? ಇಂಥ ಪರಿಸ್ಥಿತಿಯಲ್ಲಿ ನಾವು ವಿಚಾರ ಮಾಡಬೇಕು, ಹೆಣ್ಣಿಗೆ ದೇವತಾ ಪಟ್ಟ ಅಥವಾ ಅವಳನ್ನ
ಮನುಷ್ಯನಂತೆ ನಡೆಸಿಕೊಳ್ಳಬಹುದು. ಹಾಗಾಗಿ ನಾವು ಹೆಣ್ಣನ್ನ ದೇವತೆಯ ಪಟ್ಟಕ್ಕೆ ಎಲ್ಲಿ ಏರಿಸ್ತೇವೋ ಅದೇ ರೀತಿಯಾಗಿ ಅವಳನ್ನು ನಿಕೃಷ್ಟವಾಗಿ ಕೂಡ ನಡೆಸಿಕೊಳ್ಳುತ್ತೇವೆ. ತಾರತಮ್ಯವನ್ನು ಅನುಸರಿಸ್ತೇವೆ. ಈ ತಾರತಮ್ಯ ಹೆಚ್ಚಾದಾಗ ಏನಾಗುತ್ತೆ, ಅವಳು ಎರಡನೇ ಆಯ್ಕೆಯಾಗ್ತಾಳೆ. ಹಾಗಿದ್ರೆ ಈ ಎರಡನೇ ಆಯ್ಕೆ ಅಂದ್ರೆ ಎಲ್ಲಿ ಅವಳ ಅಭಿಪ್ರಾಯಕ್ಕೆ ಮೊದಲನೇ ಪ್ರಾಶಸ್ತ್ಯ ಸಿಗೋದಿಲ್ವೋ ಅದು ಎರಡನೇ ಆಯ್ಕೆ. ಹಾಗಿದ್ರೆ ಯಾಕೆ ಮೊದಲನೇ ಪ್ರಾಶಸ್ತ್ಯ ಸೇರಬೇಕು? ನಿಮಗೆ ಗೊತ್ತಿದೆ, ಗಂಡು ಹುಟ್ಟಿದಾಗ ತಕ್ಷಣವೇ ಗಂಡು ಮಕ್ಕಳು ಬೆಳೀತಾ ಅವರನ್ನ ಒಂದು ರೀತಿಯಾಗಿ ಸಾಧನೆಗೆ ಪ್ರೋತ್ಸಾಹ ನೀಡುತ್ತಾ ಬೆಳೆಸ್ತಾರೆ. ಅವ್ರು ಹುಟ್ಟುತ್ತಾನೆ ಅವ್ರ ತಲೆಯಲ್ಲಿ ತುಂಬೋದೇನು, ನೀನ್ ಇದನ್ನ ಸಾಧಿಸ್ಬೇಕು, ನೀನ್ ಅದನ್ನ ಸಾಧಿಸ್ಬೇಕು. ಆದ್ರೆ ಹೆಣ್ಣು ಮಕ್ಕಳನ್ನ ಹೇಗೆ ಬೆಳೆಸ್ತೀವಿ? ಹೆಣ್ಣು ಮಕ್ಕಳು ಬೆಳೀತಾ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋಗ್ಬೋದು. ಅಲ್ಲಿ ನೀನು ಎಲ್ಲರನ್ನು ಅನುಸರಿಸಿಕೊಂಡು ಎಲ್ಲರನ್ನು ಸಹಿಸಿಕೊಂಡು ಹೋಗ್ಬೇಕು. ಬೇರೆಯವರ ಜೀವನವನ್ನ ಹಸನಾಗಿಸಬೇಕು. ನೀನು ಬೆಳೆದು ನಿನ್ನ ಗಂಡನ ಮನೆಯ ಅಥವಾ ನಿನ್ನ ಪರಿವಾರದ ಹಿತಚಿಂತಕಿಯಾಗಬೇಕೇ ಹೊರತು ಸ್ವಾರ್ಥಿಯಾಗಬಾರದು ಅನ್ನುವಂತಹ ಚಿಂತನೆಯನ್ನ ಹೆಣ್ಣಿನ ತಲೆಯಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಅವಳು ವ್ಯಕ್ತಿಯಾಗಿ ಬೆಳೆಯೋದಕ್ಕಿಂತ ಒಂದು ಪಾತ್ರವಾಗಿ ಬೆಳೀತಾಳೆ. ಹೀಗೆ ಪಾತ್ರವಾಗಿ ಬೆಳೆಯುತ್ತಾ ಅವಳಿಗೆ ಏನಾಗುತ್ತೆ ಅಂದ್ರೆ ಅವಳ ಆಯ್ಕೆಗಳಿಗೆ ಪ್ರಥಮ ಪ್ರಾಶಸ್ತ್ಯ ಸಿಗೋದೇ. ಹೀಗೆ ಪ್ರಥಮ ಪ್ರಾಶಸ್ತ್ಯ ಸಿಗದೇ ಇರುವುದನ್ನೇ ನಾವು ಎರಡನೇ ಆಯ್ಕೆ ಅಂತ ಹೇಳ್ತೀವಿ. ಒಬ್ಬ ಹೆಣ್ಣಿಗೆ ತನ್ನ ಅಭಿಪ್ರಾಯವನ್ನು ಮಂಡಿಸೋದಕ್ಕೆ ಸಾಮರ್ಥ್ಯ ಇದ್ದಾಗಲೂ ಅವಕಾಶಗಳು ಸಿಗಲಿಲ್ಲ ಅಂತಾದ್ರೆ, ಅಥವಾ ಸಿಕ್ಕಾಗಲಿಲ್ಲ ಅವಕಾಶಗಳನ್ನ ನಿರಾಕರಿಸ್ತಾ ಹೋದ್ರೆ ಅವಳ ಮಾನಸಿಕತೆಯ ಮೇಲೆ ಅದು ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರಬಹುದು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗುತ್ತೆ. ಹಿಂದಿಯ ಒಂದು ಮಾತು ನಾನು ನೆನಪಾಗುತ್ತೆ, कोई कहते हैं नारी का कोई घर नहीं होता, लेकिन सच तो ये है कि नारी के बिना वो घर नहीं होता. ಹೆಣ್ಣಿಗೆ ಯಾವುದೇ ಮನೆ ಇಲ್ಲ ಅನ್ನೋದು ಒಂದು ಕಟು ಸತ್ಯ. ಅಂದ್ರೆ ಬೆಳೀತಾ ತಾಯಿಯ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾಗುತ್ತೆ. ಹಾಗೆ ಗಂಡನ ಮನೆಗೆ ಹೋದಾಗ ಆ ಮನೆಯನ್ನು ಒಳಗಲ್ಲ ಈ ಮನೆಯನ್ನು ಒಳಗಲ್ಲ ಅನ್ನುವಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಅದರೊಟ್ಟಿಗೆ ಮತ್ತೊಂದು ಸಮಸ್ಯೆ ಇಲ್ಲಿ, ಆ ಹೆಣ್ಣು ಒಂದು ರೀತಿಯಾದಂತಹ ದೌರ್ಬಲ್ಯವನ್ನ ಅನುಭವಿಸೋದಕ್ಕೆ ಶುರು ಮಾಡ್ತಾರೆ. ಯಾವ ರೀತಿಯಾದಂತಹ ದೌರ್ಬಲ್ಯ? ಈಗ ತನ್ನ ಮನೆ ಯಾವುದು ಅನ್ನುವಂತಹ ಜಿಜ್ಞಾಸೆ ತವರಿನಿಂದ ಕಳಿಸಿಬಿಡ್ತಾರೆ ಗಂಡನ ಮನೆಗೆ. ಅಲ್ಲಿ ಅವಳನ್ನ ಒಪ್ಪಿಕೊಳ್ಳೋದು ಬಹಳ ಕಷ್ಟ. ಅತ್ತೆ ಮಾವ ಇರಬಹುದು ಅಥವಾ ಮುಂದೆ ಜನಿಸುವಂತಹ ಮಕ್ಕಳು ಇರಬಹುದು, ನಾನಿ ಅಥವಾ ಯಾರ್ಯಾರ ಜೊತೆಗಿರ್ತಾರೋ ಎಲ್ಲರನ್ನ ಅನುಸರಿಸಿಕೊಂಡು ಹೋಗ್ಬೇಕಾದಂತ ಸನ್ನಿವೇಶ. ಇಂಥ ಸನ್ನಿವೇಶದಲ್ಲಿ ಅವಳ ದ್ವಂದ್ವಗಳನ್ನ, ಅವಳ ಭಾವನೆಗಳನ್ನ ಹಾಗೂ ಅವಳ ಆಯ್ಕೆಗಳನ್ನ ಯಾರು ಪರಿಗಣಿಸದೇ ಇದ್ದಾಗ ಅವಳ ಜೀವನದಲ್ಲಿ ನಿಜವಾಗಲೂ ಅವಳು ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಕೊಟ್ಟ ಕಡೆಗೆ ಅವಳ ಜೀವನದಲ್ಲಿ ಅವಳು ಕೇವಲ ಅತಿಥಿ ಕಲಾವಿದೆಯಾಗಿ ಉಳಿದಿರ್ತಾಳೆ. ಅವಳ ಜೀವನದಲ್ಲಿ ಅವಳು ತಾನೇ ಒಂದು ಪಾತ್ರವಾಗಿ ಉಳಿದಿರ್ತಾಳೆ. ಹಾಗಾಗಿ ನಾವೆಲ್ಲರೂ ವಿಚಾರ ಮಾಡಬೇಕು, ಮಹಾಭಾರತದಿಂದ ಮೆಟ್ಟೋದವರೆಗೆ ಅವಳಿಗೆ ಪೋಷಕ ಪಾತ್ರವೇ ಯಾಕೆ ಅವಳು ಮೊದಲನೇ ಆಯ್ಕೆ ಅಲ್ಲ? ಹೀಗೆ ಮೊದಲನೇ ಆಯ್ಕೆ ಅಂತ ನಾವು ಪರಿಗಣಿಸಬೇಕಾದ್ರೆ ಆ ವ್ಯಕ್ತಿ ಗಂಡಿನಷ್ಟೇ ಸಮರ್ಥನು ಅನ್ನುವುದನ್ನು ಒಪ್ಪಿಕೊಳ್ಳುವಂತಹ ಮನೋಭಾವ ನಮಗೆಲ್ಲರಿಗೂ ಬೇಕು. ಎಷ್ಟು ಜನರಿಗೆ ಆ ಹೃದಯ ವೈಶಾಲ್ಯ ಇದೆ? ಆ ರೀತಿಯಾಗಿ ಅದನ್ನು ಒಪ್ಪಿಕೊಳ್ಳುವಂತಹ ಮನೋಭಾವ ಹಾಗೂ ಹೆಣ್ಣನ್ನ ಸಮಾನವಾಗಿ ಕಾಣುವಂತಹ ಮಾನಸಿಕತೆ ಇದೆ. ಅದಕ್ಕೆ ಬಹುತೇಕರು ನಮ್ಮಲ್ಲಿ ಸಿದ್ಧರಾಗಿಲ್ಲ. ಆದ ಕಾರಣ ಹೆಣ್ಣು ಪೋಷಕ ಪಾತ್ರವಾಗಿದೆ. ಮಹಾಭಾರತದ ಉದಾಹರಣೆಯನ್ನು ನಾವು ಮಹಾಭಾರತಕ್ಕಿಂತ ಹಿಂದಿನ ಉದಾಹರಣೆಯನ್ನು, ಅದನ್ನು ರಾಮಾಯಣದಂತಹ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಅಲ್ಲಿ ಸ್ತ್ರೀಗೆ ಗಟ್ಟಿ ದನಿ ಇತ್ತ ಅಥವಾ ಆಯ್ಕೆಯ ಅವಕಾಶವಿತ್ತ ಅನ್ನೋದನ್ನ ನೋಡಿದರೆ ನಿಜವಾಗ್ಲೂ ಅಲ್ಲಿ ನಾವು ಯಾವುದೇ ಆಯ್ಕೆಯ ಅವಕಾಶವನ್ನ ಕಾಣುವುದಿಲ್ಲ. ಕಾಣು ಹೆಣ್ಣಿನ ದನಿಯನ್ನ ಕೈಕಾದೇವಿ ಅಂತ, ನನಗೆ ಇಂಥ 3 ವರಗಳು ಬೇಕು ಅಂತ ಅವಳು ಪಟ್ಟು ಹಿಡಿದು ದಶರಥನನ್ನ ಕೇಳಿ ಅದನ್ನು ನೆರವೇರಿಸಿಕೊಂಡಿದ್ದು ಒಂದೇ ಒಂದು ಧ್ವನಿ. ಅದಾದ ಮೇಲೆ ಸೀತೆಯ ಧ್ವನಿಯಾಗಲಿ, ಇತರ ರಾಣಿಯರ ಧ್ವನಿಯಾಗಲಿ ಅಥವಾ ಯಾರದೇ ಧ್ವನಿಯಾಗಲಿ ಅಷ್ಟೊಂದು ಗಾಢವಾಗಿ ನಮಗೆ ಕೇಳಿಸೋದೇ ಇಲ್ಲ. ಯಾಕೆ ಕೇಳಿಸೋದಿಲ್ಲ ಅಂದ್ರೆ ಹೆಣ್ಣು ಅಲ್ಲಿ ಎರಡನೇ ಆಯ್ಕೆಯೇ ಆಗಿದ್ದಾಳೆ. ಸೀತೆಯ ಆಯ್ಕೆ ಏನಿತ್ತು, ಮಂಡೋದರಿಯ ಆಯ್ಕೆ ಏನಿತ್ತು, ಯಾರಿಗೂ ಬೇಕಾಗಿಲ್ಲ. ಅಲ್ಲಿಂದ ನಾವು ಮಹಾಭಾರತಕ್ಕೆ ಬಂದ್ರೆ ಎಲ್ಲರೂ ಹೇಳೋದು ಏನು? ಮಹಾಭಾರತದ ನಾಯಕಿ ದ್ರೌಪದಿ.
ಕವಿ ಅಥವಾ ಕಥೆಯ ನಾಯಕಿಯಾದರೆ ಅವಳಿಗೆ ಮೊದಲನೇ ಆಯ್ಕೆ ಸಿಗತ್ತೆ, ಅವಳ ಅಭಿಪ್ರಾಯಕ್ಕೆ ಮೊದಲನೇ ಆಯ್ಕೆ ಸಿಗತ್ತೆ ಎನ್ನುವಂತಹ ಯಾವುದೇ ವಿಶ್ವಾಸ ಇಲ್ಲ. ದ್ರೌಪದಿ ಉದಾಹರಣೆಯಲ್ಲಿ ತೆಗೆದುಕೊಳ್ಳೋಣ. ಅವಳು ಪಾಂಚಾಲ ರಾಜ್ಯದ ಮಗಳು, ಸ್ವತಃ ಪಂಡಿತೆ, ಸಮರ್ಥೆ, ಯಾವುದೇ ವಿಷಯ ಇದ್ರೂ ಅದನ್ನ ಸಮರ್ಥವಾಗಿ ಪ್ರತಿಪಾದಿಸುವಂತಹ ಶಕ್ತಿ ಉಳ್ಳವಳು. ಆದ್ರೆ ಅವಳ ಮಾತಿಗೆ ಎಷ್ಟು ಮಟ್ಟಿನ ಬೆಲೆ ಸಿಕ್ಕಿದೆ. ಮತ್ಸ್ಯೇಂದ್ರವನ್ನ ಭೇದಿಸಿ ಅರ್ಜುನ ಅವಳನ್ನ ಗೆದ್ದುಕೊಂಡು ಮನೆಗೆ ಹೋದಾಗ ಕುಂತಿ ಮಾತು ಹೇಳಿದ್ದೇವೆ, ಏನನ್ನೇ ತೆಗೆದುಕೊಂಡು ಬಂದಿದ್ರು 5 ಜನ ಸರಿಯಾಗಿ ಹಂಚಿಕೊಳ್ಳಿ ಅಂತ. ಅಲ್ಲಿ ದ್ರೌಪದಿಯ ಆಯ್ಕೆಯನ್ನು ಕೇಳುವುದೇ ಇರಲಿಲ್ಲ. ದ್ರೌಪದಿಯನ್ನೇ ಕೇಳಿದವಳು ಏನ್ ಹೇಳ್ಬಹುದಾಗಿತ್ತು? ಅವಳು ನನ್ನನ್ನು ಗೆದ್ದುಕೊಂಡು ತಂದಿದ್ರಿಂದ ಬರೀ ಅವನನ್ನ ಮಾತ್ರ ಮದುವೆ ಆಗ್ತೀನಿ, ಅವನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೋ ಅಥವಾ ಯಾರು ಬೇಡ ಅಂತ ಹೋಗ್ತಾ ಇದ್ದೋ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಸಲನು ದ್ರೌಪದಿಯ ಆಯ್ಕೆಯನ್ನ ಕೇಳಲೇ ಇಲ್ಲ. ಹಾಗಾಗಿ ಅಲ್ಲಿ ನೋಡೋದು ನಾನು ಏನಂದ್ರೆ, ದ್ರೌಪದಿಗೆ ಅವಳು ಅಷ್ಟು ಸಮರ್ಥೆಯಾದರೂ ಅವಳ ಅಭಿಪ್ರಾಯ ಮಂಡನೆಗೆ ಅವಕಾಶವೇ ಸಿಗದೆ ಹೋಯಿತು. ಮುಂದೆ ಅವಳ ಬದುಕಿನ ಅತ್ಯಂತ ಘೋರ ದುರಂತ ಅಂದ್ರೆ ಕ್ಯೂತಸ್ಪೆ. ಒಂಟಿ ವಸ್ತ್ರದಲ್ಲಿದ್ದವಳ ಕೇಶವನ್ನ ಗಾದಾರನ್ನೇ ಹಿಡಿದುಕೊಂಡು ಸಭೆಗೆ ತಂದಂತವರು ಅವಳನ್ನ ನಿಜವಾಗಲೂ ಅವಮಾನಿಸುವಾಗ ಅವಳು ಧರ್ಮವನ್ನೇ ಪ್ರಶ್ನೆ ಮಾಡ್ತಾಳೆ. ಧರ್ಮವನ್ನ ಏನಂತ ಪ್ರಶ್ನೆ ಮಾಡ್ತಾಳೆ? ಅವಳು ಧರ್ಮವನ್ನ ಪ್ರಶ್ನೆ ಮಾಡೋದಲ್ಲ, ಧರ್ಮವನ್ನ ಪ್ರಶ್ನೆ ಮಾಡ್ತಾಳೆ. ನನ್ನನ್ನ ಪಣಕ್ಕಿಡುವ ಮುಂಚೆ ಯುಧಿಷ್ಠಿರ ತನ್ನನ್ನೇ ತಾನು ಸೋತಿದ್ದನಲ್ಲ, ಹಾಗಾಗಿ ನನ್ನನ್ನ ಹೇಗೆ ಅವನು ಪಣಕ್ಕಿಡ್ತಾನೆ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಈ ಪ್ರಶ್ನೆ ಇವತ್ತಿಗೂ ಕೂಡ ಪ್ರಜ್ಞಾವಂತರ ಅಂತಃಸಾಕ್ಷಿಯನ್ನು ಚುಚ್ಚುತ್ತಾನೆ. ಯಾಕೆ ಚುಚ್ಚುತ್ತಾ ಇದೆ? ಆಗಿನ ಕಾಲದಲ್ಲಿ ಬಹುಶಃ ಅವರು ಹೆಣ್ಣನ್ನ ಸ್ವತ್ತು ಅಂತ ತಿಳಿದುಕೊಂಡಿದ್ದರಿಂದ ಹಾಗೆ ಪರಿಗಣಿಸುವುದಕ್ಕೆ ಸಾಧ್ಯ. ಆದ್ರೆ ನಿಜವಾಗಿ ವಿಚಾರ ಮಾಡ್ಬೋದು, ಹೆಣ್ಣು ಓರ್ವ ವ್ಯಕ್ತಿಯೋ ಅಥವಾ ಸ್ವತ್ತು. ಹೆಣ್ಣನ್ನ ಒಂದು ವಸ್ತು ಕೇವಲ ಸಂಬಂಧಕ್ಕೆ ದಕ್ಕಿದ ಒಂದು ಆಸ್ತಿಯಾಗಿ ಹೋಯಿತು. ಅಂಥ ದುರಂತವನ್ನ ಹೇಗೋ ಸಹಿಸಿಕೊಂಡಂತಹ ದ್ರೌಪದಿಗೆ ಕಟ್ಟ ಕಡೆಗೆ ಸಿಕ್ಕಿದೆ. ಉಪ ಪಾಂಡವರು ಅಂದ್ರೆ ತನ್ನ ಮಕ್ಕಳನ್ನು ಕೂಡ ಕಳ್ಕೊಳ್ಳಬೇಕಾಗಿ ಬಂತು. ಒಟ್ಟಿನಲ್ಲಿ ಶುರುವಿನಿಂದ ಕಡೆಯವರೆಗೂ ಅವಳ ಆಯ್ಕೆಯನ್ನ ಪರಿಗಣಿಸುವುದು ಯಾರೂ ಇರಲಿಲ್ಲ. ಒಂದು ಸಾರಿಯೂ ಅವಳ ಆಯ್ಕೆಯನ್ನ ಪರಿಗಣಿಸದೇ ಇದ್ದರಿಂದ ಮಹಾಭಾರತದ ನಾಯಕಿಯಾದಂತಹ ದ್ರೌಪದಿ 2ನೇ ಆಯ್ಕೆಯೇ ಆಗಿದೆ. ಅಂದ್ರೆ ಅವಳ ವಿಚಾರಧಾರೆಗಳಿಗೆ ಪ್ರಥಮ ಪ್ರಾಶಸ್ತ್ಯ ಸಿಗದೇ ಇರುವ ಕಾರಣ ನಾವು ಮಹಾಭಾರತದ ಕಥೆಯನ್ನು ನೋಡಿದ್ದು ಮಹಿಳೆ 2ನೇ ಆಯ್ಕೆಯೇ ಆಗಿರುವುದು. ಅದೇ ರೀತಿ ಇತರ ಮಹಿಳೆಯರನ್ನ ಅಥವಾ ಇತರ ಸ್ತ್ರೀ ಪಾತ್ರಗಳನ್ನ ನೋಡಿದ್ರೆ ಅವು ಗಟ್ಟಿ ಪಾತ್ರಗಳು ಅಂತ ನಾವು ಎದೆಯುಗಿಸಿ ಹೇಳ್ತೀವಿ. ಗಾಂಧಾರಿಯ ಕಥೆ ಏನಾಯ್ತು? ಗಾಂಧಾರಿಯನ್ನ ಕುರುಡಿಗೆ ಕೊಟ್ಟು ಮದುವೆ ಮಾಡಿದಾಗ ಅವರ ಆಯ್ಕೆ ಏನಿತ್ತು ಅಂತ ಯಾರು ಕೇಳಿದ್ದಾರೆ? ನಿನಗೆ ಕುರುಡನ ಜೊತೆ ಬದುಕೋದಕ್ಕೆ ಇಷ್ಟ ಇತ್ತೋ ಇಲ್ವೋ? ಇಷ್ಟ ಇಲ್ಲ ಅಂದ್ರೆ ನಿನ್ನನ್ನು ಅದೇ ಗೌರವಾದರಗಳಿಂದ ತಿರುಗಿ ನಿನ್ನ ಮನೆಗೆ ಕಳಿಸ್ತೇವೆ ಅಂತ ಯಾಕೆ ಯಾರು ಹೇಳಿಲ್ಲ? ತನ್ನ ಪ್ರತಿಭಟನೆಯನ್ನ ಅವಳು ಹೇಗೆ ತೋರಿಸಿದ್ದಾಳೆ? ಕಣ್ಣಿಗೆ ಪಟ್ಟಿ ಕಟ್ಟಿಕೊಳ್ಳುವುದರ ಮುಖಾಂತರ ಮೌನವಾಗಿ ತನ್ನ ಪ್ರತಿಭಟನೆಯನ್ನ ಇಡೀ ಲೋಕಕ್ಕೆ ತೋರಿಸಿದ್ದಳು. ಆದರೆ ಅವಳ ಅಭಿಪ್ರಾಯಕ್ಕೆ ಅಲ್ಲಿಯೂ ಪ್ರಾಶಸ್ತ್ಯ ಸಿಗಲಿಲ್ಲ. ಇನ್ನು ಇರುವ ಸ್ತ್ರೀ ಪಾತ್ರಗಳಲ್ಲೇ ಸ್ವಲ್ಪ ಗಟ್ಟಿಗಳಿ ಅಂದ್ರೆ ಕುಂತಿಯದ್ದು ಅಂತ ಅನಿಸುತ್ತೆ. ಇಲ್ಲಿ ಸಮಯ ಸಿಕ್ಕಾಗ ಕುಂತಿ ತನ್ನ ಆಯ್ಕೆಯನ್ನ ಹೇಳಿದ. ಪಾಂಡವನ ಜೀವನದ ಕೆಲವು ಘಟನೆಗಳನ್ನು ನಿರ್ದೇಶಿಸಿದ್ದಾಳೆ. ಆದರೆ ಅವಳನ್ನೂ ಕೂಡ ಪ್ರಥಮ ಆಯ್ಕೆ ಅಂತ ಹೇಳೋದಕ್ಕೆ ಆಗಲ್ಲ. ಹಾಗಾಗಿ ಮಹಾಭಾರತವು ಯಾವುದೇ ಸಂದರ್ಭವನ್ನು ತೆಗೆದುಕೊಂಡರೂ ಕೂಡ ನಮಗೆ ಅಲ್ಲಿ ಮಹಿಳೆ ಪ್ರಥಮ ಆಯ್ಕೆಯಾಗಿ ಕಾಣುತ್ತೆ. ಈ ಘಟನೆಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ? ಮಹಿಳೆಯನ್ನ ಪ್ರಥಮ ಆಯ್ಕೆ ಅಂತ ಒಪ್ಪಿಕೊಳ್ಳೋದಕ್ಕೆ ನಮಗೆ ಯಾಕೆ ಸಾಧ್ಯವಿಲ್ಲ ಅಂದ್ರೆ, ಒಬ್ಬ ಮಹಿಳೆ ಪುರುಷನಿಗೆ ಸಮರ್ಥಳು ಅಂತ ಪರಿಗಣಿಸಿದಾಗ ಏನಾಗಬಹುದು? ಅವಳು ಅನಿಯಂತ್ರಿತಳಾಗಬಹುದು. ಯಾವ ಮಹಿಳೆಯ ಮೇಲೆ ನಿಯಂತ್ರಣವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮಹಿಳೆ ತಮ್ಮ ಹದ್ದುಬಸ್ತಿನಲ್ಲಿ ಇರೋದಿಲ್ಲ ಅನ್ನುವಂತಹ ಭಾವನೆಯಿಂದ ಬಹುಶಃ ಪುರುಷ ಪುಂಗವರು ಮಹಿಳೆಯನ್ನ 2ನೇ ಆಯ್ಕೆಯನ್ನಾಗಿಯೇ ಇಟ್ಟು ಬಿಟ್ಟಿದ್ದು ಕಂಡ. ಹಾಗಾಗಿ ಮಹಾಭಾರತದಲ್ಲಿ ಇಲ್ಲ ಘಟನೆಗಳನ್ನ ನೋಡಿದಾಗ ಪುರುಷಾಹಂಕಾರ ಎಂದು ಕಾಣುತ್ತೆ. ಯಾಕೆ ಪುರುಷಾಹಂಕಾರ ಅಂತ ಹೇಳ್ತೀವಿ? ಅಲ್ಲಿ ಮಹಾಭಾರತದ 18 ದಿನಗಳನ್ನ ನಾವು ಕಾದಿದ್ದೇವೆ, ಗೆದ್ದಿದ್ದೇವೆ ಅಂತ ಹೇಳುವಂತಹ ಪಾಂಡವರು ಯಾಕೆ ಯುದ್ಧ ಮಾಡಿದ್ದೆ ಅಂತ ಕೇಳಿದ್ದೇವೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಶ್ರೀಕೃಷ್ಣನ ಮಾತನ್ನು ಯಾಕೆ ಈ ಯುದ್ಧವನ್ನ ಧರ್ಮ ಸಂಸ್ಥಾಪನೆಯಾಗಿ ಮಾಡಿದ್ದೇವೆ. ಕೌರವರಂತಹ
ದುಷ್ಟರ ಹನನಕ್ಕಾಗಿ ಮಾಡಿದ್ದೇವೆ ಅಂತ ಹೇಳಿ ರೂಪಿಸಿ ಹೇಳ್ತಾರೆ ಹೊರತು ದ್ರೌಪದಿಯಂತಹ ಸ್ತ್ರೀಗೆ ನ್ಯಾಯವನ್ನು ಒದಗಿಸಿಕೊಡುವುದಕ್ಕಾಗಿ ಮಾಡಿದ್ದೇವೆ ಅಂತ ಹೇಳೋದಿಲ್ಲ. ಹೇಳಿದ್ರು ಅದು ಎರಡನೇ ಮಾತು. ಹಾಗಾಗಿ ಅವರು ಇನ್ನೂ ಎರಡನೇ ಆಯ್ಕೆಯಾಗಿ ಮಹಾಭಾರತದ ಯಾವುದೇ ಘಟನೆಗಳನ್ನು ನೋಡಿದ್ರು, ಯಾವುದೇ ಸ್ತ್ರೀ ಪಾತ್ರವನ್ನ ನೋಡಿದ್ರು, ಅಂದರೆ ಆ ಕಾಲದಿಂದಲೂ ಮಹಿಳೆ ಪೋಷಕ ಪಾತ್ರವಾಗಿಯೇ ಉಳಿದುಬಿಟ್ಟಿದ್ದಾರೆ ಹೊರತು ಅವಳ ಆಯ್ಕೆ ಮೊದಲನೇ ಆಯ್ಕೆ. ಅಲ್ಲಿಂದ ನಿಧಾನವಾಗಿ ನಾವು ಸ್ವಲ್ಪ ಮಧ್ಯಯುಗ ಅಂದ್ರೆ ಯಾವ ಕಾಲ? ಮುಘಲರ ಕಾಲ. ಸುಮಾರು 7ನೇ ಶತಮಾನದಿಂದ 16ನೇ ಶತಮಾನದವರೆಗೂ ಸ್ತ್ರೀಯರ ಜೀವನದಲ್ಲಿ ಒಂದು ಕರಾಳ ಅಧ್ಯಾಯ, ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಕರಾಳವಾದಂತಹ ಅಧ್ಯಾಯ. ನೀವು ವೇದ ಕಾಲೀನ ಸ್ತ್ರೀಯರನ್ನ ನೋಡಿ, ಮೈತ್ರೇಯಿ, ಗಾರ್ಗಿ ಅಂತಹ ಪಂಡಿತೆಯರು ಇದ್ರು, ಸ್ಕಾಲರ್ಸ್ ಇದ್ರು ಅಂತ ಹೇಳ್ತೀವಿ. ಆದ್ರೆ ಮಧ್ಯಯುಗಕ್ಕೆ ಬಂದಾಗ ಏನಾಯಿತು? ಮಧ್ಯಯುಗದಲ್ಲಿ ಮುಘಲರ ದಾಳಿ ಶುರುವಾದಾಗ ಹೆಣ್ಣನ್ನು ರಕ್ಷಿಸಬೇಕಾದ ಅನಿವಾರ್ಯತೆ ಇತ್ತು ಅಂತ ಎಲ್ಲ ಪುರುಷರು ಹೇಳಿದ್ರು. ಆದ್ರೆ ಈ ರಕ್ಷಣೆಯ ಕೋಟೆಯ ಒಳಗೆ ಹೆಣ್ಣನ್ನ ಹೇಗೆ ಬಂಧಿಯಾಗಿ ಮಾಡಲಾಯಿತು ಅಂದರೆ ಅವಳಿಗೆ ಇದ್ದಂತಹ ಸಣ್ಣ ಧ್ವನಿ ಕೂಡ ತುಂಬಾ ಕ್ಷೀಣವಾಗಿ ಹೋಯಿತು. ಪರದಾ ಪದ್ಧತಿ ಅಂದ್ರೆ ಹೆಣ್ಣನ್ನ ಪರದೆ ಒಳಗೆ ಮುಚ್ಚಿರುವಂತಹ ಮುಖವನ್ನು ಅವಳು ಮುಚ್ಕೊಂಡೇ ಇರಬೇಕು, ಜೀವನ ಪರ್ಯಂತ ಮುಚ್ಕೊಂಡೇ ಇರಬೇಕು, ಪರಪುರುಷನಿಗೆ ಮುಖವನ್ನು ತೋರಿಸಲೇಬಾರದು. ಸತಿ ಪದ್ಧತಿ, ಗಂಡ ಸತ್ರೆ ಹೆಣ್ಣನ್ನು ಜೀವಂತವಾಗಿ ಚಿತೆಯೊಳಗೆ ಹೋಗುವುದಕ್ಕೆ ಪ್ರೇರೇಪಿಸುವುದು. ಇಂಥ ಪದ್ಧತಿಗಳಿಂದಾಗಿ ಏನಾಯ್ತಂದ್ರೆ ಅವಳು ಒಂದು ಡಬ್ಬಿಯೊಳಗೆ ಮುಚ್ಚಿಟ್ಟು ವಸ್ತುವಾಗಿರುವುದು. ಇಂಥ ಡಬ್ಬಿಯಲ್ಲಿ ಮುಚ್ಚಿಟ್ಟಂತಹ ಒಂದು ವಸ್ತುವಿನ ಸ್ಟೇಟಸ್ಗೆ ಹೋಗಿಬಿಟ್ಟ ಮಹಿಳೆ ಯಾವ ರೀತಿಯಾಗಿ ತನ್ನ ಆಯ್ಕೆಯನ್ನ ಹೇಳ್ಬಹುದು? ಅದು ಸಾಧ್ಯವಿಲ್ಲ. ಹಾಗಾಗಿ ಏನಾಯ್ತು, ಅಲ್ಲಿ ಕೂಡ ನಾವು ನೋಡೋದು ಏನೆಂದರೆ ಮಹಿಳೆ ಎರಡನೇ ಆಯ್ಕೆಯಲ್ಲ, ಪೋಷಕ ಪಾತ್ರವೂ ಅಲ್ಲ, ಅಸ್ತಿತ್ವವೇ ಇಲ್ಲದಂತಹ ತೆರೆಮರೆಯ ಪಾತ್ರವಾಗಿದೆ. ನಂತರ ನೋಡಿದ್ರೆ ನಾವು ಕೆಲವೊಂದು ಧ್ವನಿಗಳು ಬಹಳ ಪ್ರಬಲವಾಗಿದ್ದನ್ನು ನೋಡ್ತೇವೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರಬಹುದು, ಸಾವಿತ್ರಿಬಾಯಿ ಇರಬಹುದು. ಬರ್ತಾ ಬರ್ತಾ ಬ್ರಿಟಿಷ್ ಆಡಳಿತ ನಮ್ಮ ದೇಶದಲ್ಲಿ ಶುರುವಾದಾಗ ಕನಿಷ್ಠ ಪಕ್ಷ ವಿದ್ಯಾಭ್ಯಾಸವನ್ನ ಪ್ರೋತ್ಸಾಹಿಸಲಾಯಿತು. ಆ ಒಂದು ಗಳಿಗೆ ಬಹುಶಃ ಆ ಒಂದು ಸನ್ನಿವೇಶ ಮಹಿಳೆಯರು ಮತ್ತೆ ತಮ್ಮ ಧ್ವನಿಯನ್ನ ಲೋಕಕ್ಕೆ ತಲುಪಿಸಲು ಬಹಳಷ್ಟು ಸಹಾಯಕಾರಿಯಾಯಿತು ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಬ್ರಿಟಿಷ್ ಆಡಳಿತವನ್ನು ನಾವು ಯಾವುದೇ ರೀತಿಯಾಗಿ ಖಂಡಿಸಿದ್ರೂ ಕೂಡ ಕನಿಷ್ಠ ಪಕ್ಷ ಮಹಿಳೆಯರಿಗೆ ಮನೆಯಿಂದ ಹೊರಬಂದು ತಾವು ಯಾರು, ತಮ್ಮ ಅಸ್ತಿತ್ವ ಏನು ಅನ್ನುವುದನ್ನು ಹುಡುಕೋದಕ್ಕೆ ಸಹಾಯವಾಯಿತಲ್ಲ, ಅದೊಂದು ಕಾರಣದಿಂದಾಗಿ ನಾವು ಆ ಶಿಕ್ಷಣ ವ್ಯವಸ್ಥೆಯನ್ನ ಸ್ವಲ್ಪ ಮಟ್ಟಿಗಾದರೂ ನಾವು ಒಪ್ಪಿಕೊಂಡೇವೆ. ನಮ್ಗೆಲ್ಲ ಗೊತ್ತೇ ಇದೆ, ಅದರ ಬಗ್ಗೆ ಸಾಕಷ್ಟು ಖಂಡನೆಗಳು ನಡೆಯುತ್ತೆ. ಆದ್ರೆ ಅದರಲ್ಲಿ ನಾವು ಪಾಸಿಟಿವ್ ಅಂಶಗಳನ್ನ ನೋಡಿದ್ರೆ ಇನ್ನೊಂದು ಪಾಸಿಟಿವ್ ಅಂಶ ನಿಜವಾಗ್ಲೂ ಬಹಳ ಅತ್ಯುತ್ತಮ ಅಂತ ಅನ್ಸುತ್ತೆ. ನಂತರ ನೀವು ನೋಡ್ತೀವಿ ಅಕ್ಕ ಮಹಾದೇವಿಯ ಧ್ವನಿ ಕೇಳಿತು. ಅಕ್ಕ ಮಹಾದೇವಿಯ ಧ್ವನಿ ಆದ ಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸಾವಿತ್ರಿಬಾಯಿ ಫುಲೆ ಇಂತಹ ಕೆಲವೇ ಮಹಿಳೆಯರ ಧ್ವನಿ ಮಧ್ಯಯುಗದಲ್ಲಿ ಕೇಳಿ. ಅದಾದ ನಂತರ ಸ್ವಾತಂತ್ರ್ಯ ನಂತರ ಬಹಳಷ್ಟು ಮಹಿಳೆಯರು ಪ್ರಜ್ಞಾವಂತೆಯರಾದವರು ಶಾಲಾ ವಿದ್ಯಾಭ್ಯಾಸ ಅವರಿಗೆ ಸಿಕ್ತು. ಶಾಲಾ ವಿದ್ಯಾಭ್ಯಾಸ ಅವರಿಗೆ ದೊರೆತ ಮೇಲೆ ತಮ್ಮ ಅಸ್ತಿತ್ವ ಏನು ಅಂತ ಹುಡುಕಾಡೋದಕ್ಕೆ ಶುರು ಮಾಡಿದ್ರು. ತಾವು ಪೋಷಕ ಪಾತ್ರವಾಗಿಯೇ ಜೀವನವನ್ನೆಲ್ಲ ಕಳೆಯಬೇಕು ಅಥವಾ ತಮ್ಮದು ಅಂತ ಒಂದು ಧ್ವನಿ ಇದೆಯೋ ಅದನ್ನ ಹುಡುಕೋದಕ್ಕೆ ಅವರು ಶುರು ಮಾಡಿದ್ರು. ಹಾಗೆ ಶುರು ಮಾಡಿದ್ದ ಆ ಹುಡುಕಾಟ ಏನಿದೆ ಅಲ್ಲ, ಇವತ್ತಿನವರೆಗೂ ನಿಂತೇ ಇಲ್ಲ. ಯಾಕೆ ನಿಂತೇ ಇಲ್ಲ? ನಾವು ಮೆಟ್ರೋ ಯುಗಕ್ಕೆ ಬಂದು ನಿಂತಿದ್ದೇವೆ. ಪುರಾಣ ಕಾಲದಿಂದ ಮೆಟ್ರೋ ಯುಗಕ್ಕೆ ಯಾಕೆ ಆ ವರ್ಡ್ ಮೆಟ್ರೋ ಅನ್ನೋದು ಸಿಂಬಾಲಿಕ್ ಆಗಿದೆ. ಯಾಕೆ ಸಿಂಬಾಲಿಕ್ ಆಗಿದೆ ಅಂದ್ರೆ ಮೆಟ್ರೋ ಸಿಟಿ ಆಗಲಿ, ಮೆಟ್ರೋ ಟ್ರೈನ್ ಆಗಲಿ, ಇದೊಂದು ಆಧುನಿಕತೆಯ ಪ್ರತಿಮೆ. ಅತ್ಯಂತ ಆಧುನಿಕವಾದದ್ದು ಯಾವ್ದಾದ್ರು ನನ್ನನ್ನು ತೋರಿಸಬೇಕು ಅಂತ ಹೇಳಿದ್ರೆ ನಾವು ಮೆಟ್ರೋ ಸಿಟಿಯಲ್ಲಿ ಬಹಳಷ್ಟನ್ನು ತೋರಿಸಬಹುದು. ಮೆಟ್ರೋ ರೈಲನ್ನು ಒಂದು ಪ್ರತಿಮೆಯಾಗಿ ಇಟ್ಕೊಳ್ಬಹುದು. ನನ್ನ ಒಬ್ಳು ಬಹಳ ಕ್ಲೋಸ್ ಫ್ರೆಂಡ್ ಇದ್ದಾಳೆ, ಸುಧಾ ಅಂತ. ಅವಳು ಏನ್ ಮಾಡ್ತಾಳೆ, ಅವಳು ಮೆಟ್ರೋ ಸಿಟಿಯಲ್ಲಿದ್ದಾಳೆ, ಬೆಂಗಳೂರು ಅಂತ ಮೆಟ್ರೋ ಸಿಟಿಯಲ್ಲಿದ್ದಾಳೆ. ಅವಳು ಸಾಫ್ಟ್ವೇರ್ ಇಂಜಿನಿಯರ್. ಅವಳು ಅವಳ ಗಂಡನ ಜೊತೆ ಪ್ರತಿನಿತ್ಯ ಆಫೀಸಿಗೆ ಹೋಗ್ತಾಳೆ, ಎಲ್ಲಾ ಕೆಲಸಗಳನ್ನ ಮಾಡ್ತಾಳೆ. ಅವಳ ಸ್ಯಾಲರಿ ಅಥವಾ ಸಂಬಳ ಗಂಡನಿಗಿಂತ ಏನೂ ಕಡಿಮೆ ಇಲ್ಲ. ಆಫೀಸ್ಗೆ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾಳೆ. ಹಾಗಾಗಿ ಎಲ್ಲಾ ಡ್ಯೂಟಿಗಳನ್ನು, ಅವಳು ಎಲ್ಲಾ ಕೆಲಸಗಳನ್ನು ಸಮಾನವಾಗಿ ಹಂಚ್ಕೋತಾಳೆ. ಅಲ್ಲಿ ಅವರ ಪಾತ್ರ ಏನು ಅಂತ ನೋಡಿದ್ರೆ ಅಲ್ಲಿ ಹೆಣ್ಣಿನ ಪಾತ್ರ ಗಂಡಿನ ಪಾತ್ರ ಅನ್ನೋದು ಏನೇ ಇಲ್ಲ, ಏನೂ ಇಲ್ಲ. ಕೇವಲ ಒಂದು ಇಂಜಿನಿಯರ್ ಆಗಿ ಸುಧಾ ಅಲ್ಲಿ ತನ್ನ ಕೊಡುಗೆಯನ್ನು ಕೊಡೋದಕ್ಕೆ ಅವಳು ಸಮರ್ಥರಾಗಿದ್ದಾಳೆ. ಆದ್ರೆ ಅವಳು ಹೇಗೆ ಕೆಲಸ ಮಾಡ್ತಾಳೆ? ಅವಳ ಗಂಡನ ಲೈಫ್ ನಲ್ಲಿ ಒಂದೇ ಒಂದು ಶಿಫ್ಟ್ ಇದೆ. ಆಫೀಸ್ ನಲ್ಲಿ ಒಂದೇ ಒಂದು ಬೆಳಿಗ್ಗೆ
ಅವನ ಶಿಫ್ಟ್ ಮುಗಿತು. ಆದ್ರೆ ಸುಧಾಳಿಗೆ 3 ಶಿಫ್ಟ್ನ ಜೀವನ. ಬೆಳಿಗ್ಗೆ 5 ಗಂಟೆಗೋ 4 ಗಂಟೆಗೋ ಹೇಳ್ತಾಳೆ, ಅಡಿಗೆ ಮಾಡ್ತಾಳೆ, ಮಕ್ಕಳಿಗೆ ಗಂಡನಿಗೆ ಡಬ್ಬಿ ಕಟ್ತಾಳೆ, ಮತ್ತೆ ಆಮೇಲೆ ಮೈನಿಗೆ ಬ್ಯಾಗ್ ಹಾಕೊಂಡು ಮೆಟ್ರೋ ಹತ್ಕೊಂಡು ಅಂದ್ರೆ ನೇತಾಡ್ಕೊಂಡು ಜೋತಾಡ್ಕೊಂಡು ಆಫೀಸಿಗೆ ಹೋಗ್ತಾಳೆ. 1ನೇ ಶಿಫ್ಟ್ ಮುಗಿದು 2ನೇ ಶಿಫ್ಟ್. ಆ 2ನೇ ಶಿಫ್ಟ್ ನಲ್ಲಿ ಗಂಡ ಏನ್ ಮಾಡ್ತಾನೋ ಅದಷ್ಟೋ ಕೆಲಸವನ್ನ ಮಾಡ್ತಾನೆ. ಆ ಡ್ಯೂಟಿಯನ್ನ ಮುಗಿಸಿ ಮನೆಗೆ ಬಂದ್ರೆ 3ನೇ ಶಿಫ್ಟ್ ಶುರುವಾಗುತ್ತೆ. ಮತ್ತೆ ಮನೆ ಕೆಲಸ ಶುರುವಾಗುತ್ತೆ, ಮತ್ತೆ ಅಡಿಗೆ, ಮನೆಯವರ ಚಾಕರಿ ಎಲ್ಲವೂ ಶುರುವಾಗುತ್ತೆ. ಅವಳದ್ದೇ ಗಂಡ ಅವಳ ಜೊತೆಗೆ ಆಫೀಸ್ ನಲ್ಲಿ ದುಡಿದು ಮನೆಗೆ ಬಂದು ರಿಮೋಟ್ ಇಟ್ಕೊಂಡು ಸುಧಾ ಒಂದು ಕಪ್ ಕಾಫಿ ತಗೊಂಡ್ ಬಾ, ಅದ್ರ ಜೊತೆ ಚೆನ್ನಾಗಿರೋ ಸ್ನಾಕ್ಸ್ ಕೂಡ ತಗೊಂಡ್ ಬಾ ಅಂತ ಹೇಳ್ತಾರೆ. ಇವಳು ಯಾಕೆ ತಗೊಂಡು ಬರ್ಬೇಕು? ಯಾಕೆ ತಗೊಂಡ್ ಬರ್ಬೇಕಂದ್ರೆ ಅವಳ ಸಂಸ್ಕಾರ, ಅವಳ ತಲೆಯಲ್ಲಿ ಅದರ ಸಂಸ್ಕಾರವಾಗಿ ತುಂಬಲಾಗಿದೆ. ಹುಟ್ಟಿನಿಂದ ಅವಳಿಗೆ ಕಲಿಸಲಾಗಿದೆ, ನಿನ್ನ ಗಂಡನ ಆಯ್ಕೆ ಪ್ರಥಮ ಪ್ರಾಶಸ್ತ್ಯ. ನಿನ್ನ ಗಂಡ ಏನ್ ಹೇಳ್ತಾನೋ ಅದು ಮೊದಲನೇ ಆಯ್ಕೆ ಆಗಬೇಕು ನಿನ್ನ ಜೀವನದಲ್ಲಿ. ನೀನು ಏನ್ ಹೇಳ್ತೀಯ ಅನ್ನೋದನ್ನ ಹತ್ತಿಟ್ಕೋ ಅಂತ ಅವಳಿಗೆ ಕಲಿಸಲಾಗಿದೆ. ಅದಕ್ಕಾಗಿ ಅವಳು ಮಾಡ್ತಾಳೆ. ಆದ್ರೆ ವಿಚಾರ ಮಾಡಿ ನೋಡಿ, ಎಷ್ಟು ಸ್ಟ್ರಗಲ್ ಅನ್ನ ಅವಳು ಮಾಡಬೇಕಾಗತ್ತೆ. ಅಷ್ಟಾಗಿ ಆರ್ಥಿಕತೆಯ ವಿಷಯ ಬಂದ್ರೆ ಅವಳು ಆರ್ಥಿಕವಾಗಿ ಗಂಡನಷ್ಟೇ ದುಡಿತಾಳೆ. ಆದ್ರೆ ಅವಳು ಸಂಪೂರ್ಣ ಪಗಾರನ ಸ್ಯಾಲರಿಯನ್ನ ತನಗಾಗಿ ಉಪಯೋಗಿಸ್ಕೊಳ್ತಾಳ. ಮತ್ತದರಲ್ಲಿ ದೊಡ್ಡ ಪಾಲನ್ನ ಗಂಡನಿಗೆ ಕೊಟ್ಟು ಬಿಡ್ತಾಳೆ. ಅವಳ ಆರ್ಥಿಕತೆಯನ್ನ ನಿಭಾಯಿಸೋದು ಗಂಡ. ಹೀಗಾಗಿ ಇಲ್ಲಿ ಅವಳು ಪೋಷಕ ಪಾತ್ರವೇ ಆಗಿರಲಿಲ್ಲ. ಇನ್ನೊಬ್ಬರು ಗೆಳತಿದ್ದಾಳೆ, ಹಳ್ಳಿಯಲ್ಲಿದ್ದಾಳೆ, ಪಂಚಾಯತ್ ಎಲೆಕ್ಷನ್ ನಲ್ಲಿ ಆರ್ಸ್ ಬರ್ತಾಳೆ. ಆದ್ರೆ ಅವಳಿಗೆ ಯಾವುದೇ ಅಧಿಕಾರವನ್ನು ಅವಳ ಗಂಡ ಕೊಡುವುದಿಲ್ಲ. ಪೂರ್ತಿ ಪಂಚಾಯತಿಯಲ್ಲಿ ಅವಳು ಏನು ಅಧಿಕಾರವನ್ನು ಅನುಭವಿಸಬೇಕಾಗಿತ್ತೋ ಅಥವಾ ತನ್ನ ಹಕ್ಕನ್ನು ಚಲಾಯಿಸಬೇಕಾಗಿತ್ತೋ ಅದನ್ನು ಮಾಡೋದು ಅವಳ ಗಂಡ. ಗಂಡನ ನಿರ್ದೇಶನದಲ್ಲಿ ಅವಳು ನಡಿಬೇಕು. ಪಂಚಪತಿ ಅಂತ ಹೇಳ್ತೀವಿ. ಪಂಚಪತಿ ಅಂದ್ರೆ 5 ಗಂಡ ಅಂತಲ್ಲ, ಪಂಚಾಯತಿಯ ಪತಿಯು, ಪಂಚಾಯತಿಗೆ ಇವನೇ ಅಧಿಕಾರಿ. ಅವಳು ಕೇವಲ ನೆಪಕ್ಕೆ ಮಾತ್ರ. ಹಾಗಾಗಿ ಇಲ್ಲಿ ತನ್ನ ಜೀವನದಲ್ಲಿ ತಮ್ಮೇ ಪಾತ್ರವಾಗಿ ಇನ್ನೊಂದು ವಹಿಸುತ್ತಾರೆ. ಉದಾಹರಣೆಗಳು ಇವೆಲ್ಲ ಕೇವಲ ಉದಾಹರಣೆಗಳು. ಜೀವನದಲ್ಲಿ ಹುಡುಕಿದ್ರೆ ನಿಮಗೆ ಇಂಥ 1000 ಉದಾಹರಣೆಗಳು ಸಿಗ್ತವೆ. ಮೆಟ್ರೋ ಸಿಟಿ ಇರ್ಬೋದು, ಮಹಾನಗರ ಇರ್ಬೋದು, ಎಲ್ಲಿ ನೋಡಿದ್ರು ನಮಗೆ ಸಿಗೋದು ಏನಂದ್ರೆ ಮಹಿಳೆಗೆ ಮೊದಲನೇ ಪ್ರಾಶಸ್ತ್ಯ ಸಿಗೋದು. ಅವರು ಪೋಷಕ ಪಾತ್ರವಾಗಿ ಉಳಿದು. ಹಾಗಾದ್ರೆ ಇದು ಯಾಕೆ ಯಾವ ಕಾರಣದಿಂದ ಆಗುತ್ತೆ? ಇದರಿಂದ ಯಾರಿಗಾದ್ರೂ ಸಮಾಧಾನ ಇದೆಯಾ? ಪುರುಷರಿಗೆ ಸಮಾಧಾನ ಇದೆಯಾ ಹಾಗಾದ್ರೆ ಅಂತ ಕೇಳ್ತಾರೆ. ಸ್ತ್ರೀಯನ್ನ 2ನೇ ಆಯ್ಕೆಯನ್ನಾಗಿಸಿ ಪುರುಷರು ಸುಖವಾಗಿದ್ದಾರಾ ಅಂತ ಕೇಳಿದ್ರೆ ಅಲ್ಲೂ ಅದು ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಅವರನ್ನು ಒಂದು ರೀತಿಯಾದಂತಹ ಬಂಧನ ಕಾಡ್ತಾ ಇರುತ್ತೆ. ಯಾವ ರೀತಿಯಾದಂತಹ ಬಂಧನ? ಹುಟ್ಟಿದಾಗಿನಿಂದ ಅವರನ್ನು ಕೂಡ ಹತ್ತಿಕ್ಕಲಾಗಿದೆ. ಯಾವ ರೀತಿಯಾಗಿ ಹತ್ತಿಕ್ಕಲಾಗಿದೆ? ನೀನು ಗಂಡಸು, ನೀನು ಆಡಬೇಡ, ನೀನು ನಿನ್ನ ಭಾವನೆಗಳನ್ನ ತೋರಿಸಬೇಡ, ನೀನು ಹೆಣ್ಣನ್ನ ಆಡಬೇಕಾದವನು, ಹಾಗಾಗಿ ನಿನ್ನ ಭಾವನೆಗಳನ್ನ ಅದು ಬಿಟ್ಟುಕೋ. ಇದರಿಂದಾಗಿ ಏನಾಗುತ್ತೆ, ಗಂಡಸು ಕೂಡ ಒಂದು ರೀತಿಯಾದಂತಹ ಪಾತ್ರ ನಿರ್ವಹಣೆಯನ್ನು ಮಾಡ್ತಾ ಇರಬೇಕಾಗುತ್ತೆ. ಆದರೆ ಅವನಿಗೆ ಕನಿಷ್ಠ ಪಕ್ಷ ಆಯ್ಕೆಯ ಸ್ವಾತಂತ್ರ್ಯ. ಹೆಣ್ಣು ಮಕ್ಕಳ ಜೀವನವನ್ನ ನೋಡಿದ್ರೆ, ರಾಜಕೀಯದಲ್ಲಿ ನೋಡಿದ್ರೆ, ಅಥವಾ ಒಂದು ಆಫೀಸ್ನಲ್ಲಿ ನೋಡಿದ್ರೆ, ಯೂಶಲಿ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಒಂದಿದೆ. ಗ್ಲಾಸ್ ಸೀಲಿಂಗ್ ಅಂದ್ರೆ ಇಮ್ಯಾಜಿನರಿ ಚಾವಣಿ ಅಂತ ಕಾಣೋದಿಲ್ಲ. ಎಲ್ಲಿ ಈ ಗ್ಲಾಸ್ ಸೀಲಿಂಗ್ ಅನ್ನ ನೋಡ್ತೀವಿ? ಒಬ್ಬ ಮಹಿಳೆ ಎಷ್ಟೇ ಸಮರ್ಥಳಿದ್ದಾಗಲೂ ಅವಳು ಸಿಇಒ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತಾಳೆ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಅದು ಪಥ್ಯವಾಗೋದಿಲ್ಲ. ಬಹಳಷ್ಟು ಗಂಡಸರಿಗೆ ಪಥ್ಯವಾಗೋದಿಲ್ಲ. ಏನಂತ ಇಲ್ಲ, ಅವಳಿಗೆ ಪರಿವಾರ ಇದೆ, ಅವಳಿಗೆ ಗಂಡ ಮಕ್ಕಳ ಜವಾಬ್ದಾರಿ ಇದೆ, ವಯಸ್ಸಾದ ಅತ್ತೆ ಮಾವನನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ, ತಡರಾತ್ರಿಯವರೆಗೆ ಅವಳಿಗೆ ವರ್ಕ್ ಮಾಡೋದು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಈ ಪೋಸ್ಟ್ ಅನ್ನ ನಾವು ಪುರುಷನಿಗೆ ಕೊಟ್ಟುಬಿಡೋಣ. ಈ ಗ್ಲಾಸ್ ಸೀಲಿಂಗ್ ಇಂದ ಏನಾಗುತ್ತೆ ಅಂದ್ರೆ ಅವಳು ಅವಕಾಶ ವಂಚಿತೆ ಆಗ್ತಾರೆ. ಮತ್ತೊಮ್ಮೆ ಅವಳು 2ನೇ ಆಯ್ಕೆ ಆಗ್ತಾರೆ. ಹೀಗೆ ರಾಜಕೀಯಕ್ಕೆ ಬಂದ್ರೆ 33% ಮೀಸಲಾತಿಯ ಬಗ್ಗೆ ಮಾತಾಗುತ್ತೆ. ಎಂತ ಅವಮಾನಕರವಾದಂತಹ ಮಾತು ಇದು ನೋಡಿ. ಸಂಸಾರ ನಡೆಸೋದಕ್ಕೆ ಗಂಡು ಹೆಣ್ಣಿನ 50% ಸಹಕಾರ ಬೇಕು. ರಾಜಕೀಯ ಬಂದ್ರೆ ಇವಾಗಂತೂ ಏನೂ ಇಲ್ವೇ ಇಲ್ಲ. ಪಂಚಾಯತ್ನಲ್ಲಿ 33% ಅಂತ ಹೇಳ್ಬೋದು ಕಾಲರ್ ಎದುರಿಸಿ. ಆದ್ರೆ ಲೋಕಸಭಾ ವಿಧಾನಸಭಾ ಎಲೆಕ್ಷನ್ ಬಂದಾಗ ನಾವು 33% ಕೊಡ್ತೀವಿ. ಅದೂ ಬರಲಿಲ್ಲ, ಹೋಗ್ಲಿ, ಅದು ಬರಲಿ. ಆದ್ರೆ ಹೇಳುವಾಗಲಾದ್ರೂ 33 ಅಂತ ಹೇಳಿದ್ರು. ನಿಜವಾಗಿ ಹೇಳಿದ್ರೆ 50% ಇರಬೇಕು. ರಾಜಕೀಯದಲ್ಲಿ ಕೂಡ 50% ಇರಬೇಕು. 33 ಅಲ್ಲ. 33 ಅನ್ನೋದು ಕೂಡ ಸ್ತ್ರೀಗೆ ಮಾಡುವ ಅವಮಾನವೇ. ಮನೆಯಲ್ಲಿ ಗಂಡು ಬೇಕು, ಹೆಣ್ಣು ಬೇಕು ಅಂತ ಆದ್ರೆ ರಾಜಕೀಯ ಜೀವನದಲ್ಲೂ ಗಂಡು ಹೆಣ್ಣು ಇಬ್ಬರು ಬೇಕು. ಅಲ್ಲೂ ಕೂಡ ಸ್ತ್ರೀ ಪುರುಷರ ಸಹಭಾಗಿತ್ವ ಸರಸವನಾಗಿ ಬೇಕು.
ಆದ್ರೆ ಅದನ್ನ ಒಪ್ಪೋದಕ್ಕೆ ನಾವು ಸಿದ್ಧರಾಗಿಲ್ಲ. ರಾಜಕೀಯವಾಗಿರಲಿ, ಸಂಪಾದನೆಯ ಮಾತು ಬರಲಿ, ವಾರಸುದಾರಿಕೆಯ ಮಾತು ಬರಲಿ, ಆಸ್ತಿಯನ್ನ ಬರೀಬೇಕು ಅಂತ ತಿಳ್ಕೊಳ್ಳಿ, ಮೊದಲ ಆಯ್ಕೆ ಯಾರು? ಮಗ. ಮಗನಿಗೆ ಬರೆಯೋದು ಬಹಳ ಒಂದು ಫ್ಯಾಸಿನೇಟಿಂಗ್ ಒಂದು ಕಡೆಗಾಲದಲ್ಲಿ ಅವನೇ ನಮ್ಮ ಉತ್ತರಾಧಿಕಾರಿ, ಅವನೇ ನಮ್ಮನ್ನ ನೋಡ್ತಾನೆ ಅನ್ನೋಂತಹ ಭ್ರಮೆ. ಹೆಣ್ಣು ಮಕ್ಕಳು ಎಷ್ಟೇ ಪ್ರೀತಿಯನ್ನ ತೋರಿದ್ರು, ಎಷ್ಟೇ ಸಮರ್ಥರಿದ್ರೂ ಕೂಡ ಅವರಿಗೆ ತಮ್ಮ ಆಸ್ತಿಯನ್ನ ಬಿಟ್ಟುಕೊಡೋದು ಪುರುಷಾಹಂಕಾರಕ್ಕೆ ಒಗ್ಗದ ಮಾತು. ಹಾಗಾಗಿ ಏನಾಗುತ್ತೆ ಅಂದ್ರೆ ಇನ್ನು ಹೆಣ್ಣು ಮಕ್ಕಳು ಎರಡನೇ ಆಯ್ಕೆ ಆಗ್ತಾರೆ. ಪ್ರೀತಿಯ ವಿಷಯಕ್ಕೆ ಕಟ್ಟ ಕಡೆ ಎಲ್ಲರೂ ಬಿಟ್ಬಿಡಿ. ಪ್ರೀತಿಯ ವಿಷಯಕ್ಕೆ ಬಂದರೂ ಕೂಡ ತಂದೆ ತಾಯಿಯ ಪ್ರೀತಿಯಲ್ಲೂ ಕೂಡ ವ್ಯತ್ಯಾಸ. ಗಂಡು ಮಕ್ಕಳಿಗೆ ಒಂದು ರೀತಿಯಾದಂತಹ ಟ್ರೀಟ್ಮೆಂಟ್, ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾದಂತಹ ಟ್ರೀಟ್ಮೆಂಟ್. ಇದು ಕೂಡ ಅವರು ಎರಡನೆಯ ಆಯ್ಕೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಈ ರೀತಿಯಾದಂತಹ ನಡವಳಿಕೆಗಳು ಹೆಣ್ಣು ಮಕ್ಕಳನ್ನ ಎರಡನೇ ಆಯ್ಕೆ ಆಗೋದಕ್ಕೆ ಚಿಕ್ಕಂದಿನಿಂದಲೇ ಸಿದ್ಧಪಡಿಸಬಿಡ್ತಾರೆ. ಹೆಣ್ಣು ಮಕ್ಕಳು ಧ್ವನಿ ಎತ್ತೋದನ್ನ, ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತೋದನ್ನೇ ಬಿಟ್ಬಿಡ್ತಾರೆ, ಅವ್ರು ಮಾತು ಬಿಡ್ತಾರೆ. ಯಾಕೆ? ತಾಯಿಯೇ ಮಕ್ಕಳನ್ನ ಸೆಕೆಂಡ್ ಆಯ್ಕೆ, ಸೆಕೆಂಡ್ ಚಾಯ್ಸ್ ಅಂತ ಹೇಳ್ಕೊಳ್ತಾಳೆ. ಪ್ರತಿ ಹೆಚ್ಚಿನ ತಾಯಿಯಂದಿರನ್ನ ನೋಡಿ ನೀವು, ಅವ್ರು ಏನಂತ ಕಲಿಸ್ತಾರೆ ಮಕ್ಕಳಿಗೆ? ನೀನು ಸಹಿಸ್ಕೋಬೇಕು, ನಾನು ಸಹಿಸ್ಕೊಂಡಿದ್ದೀನಲ್ವ, ನೀನು ಸಹಿಸ್ಕೋಬೇಕು, ನನ್ನ ಜೀವನದಲ್ಲಿ ಎಷ್ಟೊಂದು ಕಷ್ಟ ಬಂದ್ರು ನಾನು ಅನುಭವಿಸಿದ್ನಲ್ಲ, ಗೆದ್ದು ಬಂದಿದ್ದೀನಲ್ಲ, ನೀನು ಹಾಗೆ ಸಹಿಸ್ಕೊಂಡು ಗೆದ್ದು ಬರಬೇಕು ಅಂತ ಹೇಳ್ತಾರೆ. ಹೀಗೆ ತಾಯಿಗೆ ಮಗಳು ಎರಡನೇ ಆಯ್ಕೆಯಾದಾಗ ಅವ್ರು ಏನ್ ಮಾಡೋದಕ್ಕೆ ಸಾಧ್ಯ? ಹಾಗಂತ ಅವ್ರು ಕೆಟ್ಟವರಂತಲ್ಲ, ಆದ್ರೆ ಅವರು ಗಾಯಗೊಂಡರು. ಯಾವ ರೀತಿಯಾದಂತಹ ಗಾಯ? ತಮ್ಮ ಮೇಲಾದಂತಹ ದೌರ್ಜನ್ಯವನ್ನು, ಅನ್ಯಾಯವನ್ನು ಅವರು ಅನುಭವಿಸಿ ಅದನ್ನ ಒಂದು ಸಂಸ್ಕಾರ ಅನ್ನುವ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ದಾಟಿಸ್ತಾರೆ. ಹೆಣ್ಣು ಮಕ್ಕಳು ನಿಜವಾಗ್ಲೂ ಏನ್ ಅನ್ಕೋತಾರೆ? ನಮ್ಮ ಅಮ್ಮ ಹೇಳ್ಕೊಟ್ಟಿದಾರಲ್ಲ, ಬಹುಶಃ ನಾನು ನನ್ನ ಫ್ಯಾಮಿಲಿಯ ಟೇಕ್ ಕೇರ್ ಮಾಡೋದು ಅಥವಾ ನಮ್ಮ ಪರಿವಾರದ ಕಾಳಜಿಯನ್ನ ಮಾಡೋದು ನನ್ನ ಧರ್ಮ ಅಂತ ತಿಳಿದುಕೊಂಡು ಒಳ್ಳೆಯ ಮಹಿಳೆಯಾಗೋದಕ್ಕೆ ಹೋಗ್ತಾರೆ. ಈ ಒಳ್ಳೆಯ ಮಹಿಳೆಯ ಟ್ಯಾಗ್ ಲೈನ್ ಏನಿದೆಯಲ್ಲ, ಅವಳ ಅಧಿಕಾರವನ್ನ ಕಿತ್ಕೊಳ್ಳೋದು. ಹಾಗಾದ್ರೆ ಅಧಿಕಾರಕ್ಕಾಗಿ ಧ್ವನಿ ಎತ್ತುವ ಎಲ್ಲ ಮಹಿಳೆಯರು ಕೆಟ್ಟವರ? ಖಂಡಿತ ಅಲ್ಲ. ಆದ್ರೆ ನಮ್ಮ ಉದ್ದೇಶ ಏನಿದೆ? ಗಂಡು ಹೆಣ್ಣಿನ ಸಂಬಂಧವನ್ನು ಒಡೆಯುವುದಲ್ಲ, ಗಂಡು ಮೇಲು ಹೆಣ್ಣು ಕೀಳು ಅಥವಾ ಹೆಣ್ಣು ಮೇಲು ಗಂಡು ಮೇಲು ಕೀಳು ಅಂತ ದ್ವೇಷವನ್ನ ಕಲಿಸುವುದಲ್ಲ. ನಮಗೆ ಸಮಾಜದಲ್ಲಿ ಗಂಡು ಬೇಕು, ಹೆಣ್ಣು ಬೇಕು, ಇಬ್ಬರು ಜೊತೆಯಾಗಿ ನಡೆಯಬೇಕು. ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವುದು ಏನು? ಹೆಣ್ಣು ಮಕ್ಕಳಿಗೆ ಗೌರವ ರಕ್ಷಣೆಗಳು ಬೇಕಾಗಿಲ್ಲ. ಗೌರವ ಅಂದ್ರೆ ಏನು? ನೀವು ಹೋಗಿ ಅವಳ ಕೆಲಸದಲ್ಲಿ ಸಹಾಯ ಮಾಡೋದು, 4 ಪಾತ್ರೆಯನ್ನ ತೊಳೆದ ಮಟ್ಟಿಗೆ ಅಥವಾ ಏನೋ ಅವಳಿಗೆ ಬಟ್ಟೆಯನ್ನ ಮಚ್ಚಿಕೊಟ್ಟ ಮಟ್ಟಿಗೆ ನೀವು ಅವಳಿಗೆ ಗೌರವ ತೋರಿಸಿದ್ರಿ ಅಂತ ಅಲ್ಲ. ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ಗೌರವ ರಕ್ಷಣೆ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಿಗೆ ಬೇಕಾದದ್ದು ಸಮಾನತೆ. ಮೆಟ್ರೋದ ಉದಾಹರಣೆಗೆ ಬಂದ್ರೆ ಮತ್ತೊಂದ್ಸಲ ನೆನಪು ಮಾಡ್ಕೊಳ್ಳಿ. ನಾವು ರಿಸರ್ವ್ಡ್ ಕೋಚ್ಗಳನ್ನ ಇವತ್ತಿಗೂ ನಾವು ಬಸ್ನಲ್ಲಿ ಇಟ್ಟಿದ್ದೀವಿ, ಮೆಟ್ರೋದಲ್ಲಿ ಇಟ್ಟಿದ್ದೀವಿ, ಎಲ್ಲ ರೈಲ್ವೆಗಳಲ್ಲಿ ಇಟ್ಟಿದ್ದೀವಿ. ಯಾಕೆ ಇಟ್ಟಿದ್ದೀವಿ? ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಹೆಣ್ಣು ಮಕ್ಕಳು ಸುರಕ್ಷಿತರಲ್ಲ, ಸುರಕ್ಷಿತವಾದ ಸಮಾಜವನ್ನ ಸೃಷ್ಟಿಸುವಲ್ಲಿ ಸೋತಿದ್ದೀವಿ ನಾವು. ಹಾಗಾಗಿ ಏನಾಗಿದೆ, ಇವತ್ತು ಮಹಿಳೆಯರಿಗೆ ರಿಸರ್ವೇಶನ್ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದೀವಿ. ರಿಸರ್ವೇಶನ್ ಅನ್ನುವಂತಹ ಮಾತು ಮಾನವೀಯತೆಯ ಸೋಲು. ಇವತ್ತು ನಾವೆಲ್ಲರೂ ಮಾಡಬೇಕಾಗಿರೋದು ಏನು? ಇವತ್ತು ನಾವು ಮಾಡಬೇಕಾಗಿರೋದು ಸಮಾನತೆಗಾಗಿ ಹೋರಾಟ, ಮೀಸಲಾತಿಗಾಗಿ ಹೋರಾಟ ಅಲ್ಲ, ಸಮಾನತೆಗಾಗಿ ಹೋರಾಟ. ಗಂಡು ಹೆಣ್ಣು ಅನ್ನುವಂತಹ ಭೇದ ಈ ಸಮಾಜದಿಂದ ಅಳಿಯಬೇಕು. ಯಾಕೆ ಅಳಿಯಬೇಕು? ಅಲ್ಲಿ ತಾರತಮ್ಯ ಅಳಿಯಬೇಕು. ಗಂಡಿನಷ್ಟೇ ಬದುಕುವ ಅರ್ಹತೆ ಹೆಣ್ಣಿಗೂ ಇದೆ, ಹೆಣ್ಣಿನಷ್ಟೇ ಭಾವನಾತ್ಮಕ ಸವಾಲುಗಳು ಗಂಡಿಗೂ ಇವೆ. ಹಾಗಾಗಿ ಸಮಾಜ ನಡೆಯಬೇಕಾದ್ರೆ ಇಬ್ಬರೂ ಬೇಕು. ವರ್ಷಿನಿಯ ಗುಡ್ ಹೇಳ್ತಾರೆ, ಇಫ್ ಅ ವುಮನ್ ಸ್ಟ್ಯಾಂಡ್ಸ್ ಫಾರ್ ಹರ್ ರೈಟ್ಸ್, ಶಿ ಸ್ಟ್ಯಾಂಡ್ಸ್ ಫಾರ್ ಎವ್ರಿಬಡಿ. ಪ್ರತಿಯೊಬ್ಬರ ಸಲುವಾಗಿ ಒಂದು ಹೆಣ್ಣು ಎದ್ದು ನಿಂತ್ರೆ ಅದು ಎಲ್ಲಾ ಹೆಣ್ಣುಗಳ ಪ್ರತಿನಿಧಿಯಾಗಿ ಎದ್ದು ನಿಂತ ಹಾಗೆ. ಹಾಗಾಗಿ ಪ್ರತಿ ಹೆಣ್ಣು ಮಕ್ಕಳು ಎಲ್ಲಿಗೆ ಅವಕಾಶ ಸಿಗುತ್ತೋ ಈಗ ನನ್ನ ಆಯ್ಕೆ ಇದಿದೆ ಅಂತ ಮಂಡಿಸೋದಕ್ಕೆ ಕಲಿಯುವುದು, ಸಾಧ್ಯವಾದರೆ ಅದನ್ನು ನಡೆಸೋದಕ್ಕೆ ಕಲಿಯುವುದು. ಗಂಡಿನ ಪಾತ್ರ ಏನು ಮಾಡಿದೆ? ಗಂಡಿನ ಪಾತ್ರ ಹೆಣ್ಣಿಗೆ ಸಮಾನತೆಯನ್ನ ಕಲ್ಪಿಸಿಕೊಡುವುದು ಹಾಗೂ ಅವಳ ಪಾತ್ರವನ್ನ ಬದಲಾಯಿಸಿ ಅವಳನ್ನ ವ್ಯಕ್ತಿಯಾಗಿ ನೋಡಿ, ಕನಿಷ್ಠ ಪಕ್ಷ ಅವಳನ್ನ ವ್ಯಕ್ತಿಯಾಗಿ ನೋಡಿದ್ರೆ, ಮಾನವಳು ಅಂತ ನೋಡಿದ್ರೆ ಅವಳು ಬದುಕಿಕೊಳ್ತಾಳೆ. ಯಾಕೆಂದ್ರೆ ದೇವತೆಯರಿಗೆ ನಮ್ಮ ನಡುವೆ ಒಂದು ಬದುಕೋದಕ್ಕೆ ಆಗಲ್ಲ. ಹೆಣ್ಣಿಗೂ ದೇವತೆಯ ಪಟ್ಟ ಬೇಕಾಗಿಲ್ಲ, ಅವಳಿಗೆ ಸ್ಥಾನ ಬೇಕು. ಪಟ್ಟ ಅಲ್ಲ, ಸ್ಥಾನ ಬೇಕು. ಯಾವ ರೀತಿಯಾದಂತಹ ಸ್ಥಾನ ಬೇಕು? ಅವಳು ಮನುಷ್ಯರು. ತಾಯಿಯ ಮಟ್ಟಿಗೆ ತಾಯಿಯ ಬಗ್ಗೆ ಸಾವಿರಾರು ಮಾತನಾಡ್ತೇವೆ. ತಾಯಿ ಅಮ್ಮ ಅಂದ ತಕ್ಷಣ ಎಲ್ಲರೂ
ಭಾರಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ್ರು. ಎಲ್ಲರಿಗೂ ಬಡಿಸಿ ಆಮೇಲೆ ಊಟ ಮಾಡ್ತಿದ್ರು. ಏನು ಒಂದ್ ಸ್ವಲ್ಪ ಇದ್ದಿದ್ದು ಅಳದಿದ್ದು ಉಳಿದಿದ್ದು ಮಿಕ್ಕಿದ್ದು ತಿಂದು ಬರ್ತಿದ್ರು. ನಾವೆಲ್ಲ ಮಕ್ಕಳು ಊಟ ಮಾಡಿ ನಮ್ಮ ಕೈಯನ್ನ ಅವಳಿಗೆ ಸೀರೆಗೆ ಒರೆಸಿ ಹೋಗ್ಬಿಡ್ತಾ ಇದ್ವಿ ಅಂತ ಹೇಳಿ ಸಂತೋಷದಿಂದ ಹೇಳ್ತಾರೆ. ಆದ್ರೆ ಅಲ್ಲಿ ಒಂದು ಸಣ್ಣ ರಿಗ್ರೆಟ್ ಕೂಡ ಕಾಣೋದಿಲ್ಲ, ರಿಗ್ರೆಟ್ ನೈಡೆ ಕೂಡ ಕಾಣೋದಿಲ್ಲ. ಅವಳು ಮನುಷ್ಯಳು, ಅವಳಿಗೂ ತಿನ್ನುವ ಅಧಿಕಾರ ಇದೆ, ಅವಳಿಗೂ ನಮ್ಮಷ್ಟೇ ಎಲ್ಲ ರೀತಿಯ ಅಧಿಕಾರಗಳಿವೆ. ಅವಳನ್ನ ಆ ರೀತಿಯ ಸಿಚುವೇಶನ್ಗೆ ಅಥವಾ ಪರಿಸ್ಥಿತಿಗೆ ಯಾಕೆ ತಂದಿರ್ತೀವಿ ನಾವು? ಮಕ್ಕಳಾಗಿ ಅದು ನಮ್ಮ ಕರ್ತವ್ಯ ಆಗಿತ್ತಲ್ಲ, ನಮ್ಮ ಜೊತೆ ಅವಳು ಕೂತು ಊಟ ಮಾಡ್ಬೇಕು, ನಮ್ಮ ಜೊತೆ ನಾವು ಎಲ್ಲರೂ ಬಳಸ್ಕೊಂಡು ಎಲ್ಲರೂ ಸರಿಯಾಗಿ ತಿನ್ನಬೇಕು. ಅವಳು ಮನುಷ್ಯರು ಅನ್ನುವಂತ ಒಂದು ಸಣ್ಣ ವಿಚಾರ ಬರಲಿಲ್ವಲ್ಲ. ಅಂದ್ರೆ ತಾಯಿಯನ್ನ ತ್ಯಾಗಮೂರ್ತಿ ಅಂತ ಪ್ರತಿಪಾದಿಸುವುದರಲ್ಲಿ ನಮಗೆ ಬಹಳ ಆಸಕ್ತಿ ಇದೆ. ಆದ್ರೆ ಅವಳು ಮನುಷ್ಯಳು, ಅವಳು ಎಲ್ಲರಂತೆ ಎಲ್ಲ ಇತರ ಜೀವಿಗಳ ಹಾಗೆ ಅಧಿಕಾರ ಉಳ್ಳವಳು ಅನ್ನೋದು ನಮಗೆ. ಇನ್ನು ಸಾಹಿತ್ಯದ ವಿಷಯಕ್ಕೆ ಬಂದ್ರೆ ಒಂದು ಅವಳು ತ್ಯಾಗಮೂರ್ತಿ, ಇಲ್ಲ ಎರಡನೇದು ಪ್ರಲೋಭಕಿ. ಪ್ರಲೋಭಕಿ ಅಂದ್ರೆ ಏನು? ಗಂಡಿನ ಎಲ್ಲ ದಿವಾಳಿಕೋರತನಕ್ಕೆ ಅಥವಾ ಅಧಃಪತನಕ್ಕೆ ಅವಳೇ ಕಾರಣ ಅಂತ ಹೇಳಿ. ಗಂಡು ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಅನುಭವಿಸಿದ್ರು ಅದಕ್ಕೆ ಇವಳೇ ಕಾರಣ ಅನ್ನುವಂತ. ಇವತ್ತಿನ ನಮ್ಮ ಸಮಾಜ ಡಿಜಿಟಲ್ ಮೀಡಿಯಾದಲ್ಲಿ ನೋಡ್ತೀವಿ, ಹೆಣ್ಣು ಮಕ್ಕಳನ್ನ ಎಷ್ಟೊಂದು ಟ್ರೋಲ್ ಮಾಡಲಾಗುತ್ತೆ. ಆದ್ರೆ ಯಾವ ಯಾವುದೇ ಪರಿಸ್ಥಿತಿ ಇರಲಿ, ಯಾವ ಆಕ್ಷನ್ ಇರಲಿ ಹೆಣ್ಣು ಮಕ್ಕಳನ್ನು ಅಲ್ಲಿ ಹೆಣ್ಣು ಮಕ್ಕಳನ್ನು ಬಹಳ ಕ್ರೂರವಾಗಿ ಟ್ರೋಲ್ ಮಾಡಲಾಗುತ್ತೆ. ಹಾಗಾಗಿ ನಮ್ಮ ಸಮಾಜ ಇವತ್ತಿಗೂ ಹೆಣ್ಣು ಸ್ವಂತ ಅಸ್ತಿತ್ವವನ್ನು ಸ್ವತಂತ್ರಳು ಅನ್ನುವುದನ್ನು ಒಪ್ಪಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ನನ್ನ ಸವಿನಯ ವಿನಂತಿ ಏನಿದೆ, ನಾವು ಯಾರು ದೇವತೆಗಳಲ್ಲ, ಹೆಣ್ಣು ಮಕ್ಕಳು ಯಾರು ದೇವತೆಗಳಲ್ಲ. ದೇವತೆಗಳಾಗೋದು ನಮಗೆ ಬೇಕಾಗಿದೆ. ಏನು ಬೇಕಾಗಿದೆ? ಹಾಗಿದೆ ಪುರುಷರೊಂದಿಗೆ ನಾವು ಸಹಜೀವಿಗಳು, ನಾವು ಸಾಮಾನ್ಯ ಮನುಷ್ಯರು. ನಾವು ಮಕ್ಕಳು ನಮ್ಮಿಂದ ಬಂದ್ರೆ ನಾವು ದೇವತಾ ಪಟ್ಟಕ್ಕೆ ಏರಬೇಕಾಗಿಲ್ಲ. ಅವರು ನಮ್ಮಿಂದ ಬರೋದಕ್ಕೆ ನಾವು ಒಂದು ಕೇವಲ ಮಾಧ್ಯಮ. ಹಾಗಾಗಿ ಗಂಡಸರು ಹೆಂಗಸರು ಸಹಜವಾಗಿ ಬದುಕೋಣ, ಸಾಮರಸ್ಯದಿಂದ ಬದುಕೋಣ, ಸಮಾನತೆಯಿಂದ ಬದುಕೋಣ ಅನ್ನೋದನ್ನ ನಾವು ನಮ್ಮ ಮಕ್ಕಳಿಗೆ ಕಲಿಸಿದಾಗ ಬಹುಶಃ ನಮ್ಮೆಲ್ಲರ ಜೀವನವೂ ಬಣ್ಣವಾಗುತ್ತೆ, ನಮ್ಮೆಲ್ಲರ ಜೀವನವೂ ಹಸನಾಗುತ್ತೆ. ಹಾಗಾಗಿ ಮುಂದೆ ಒಂದು 10 ವರ್ಷದ ನಂತರ 20 ವರ್ಷದ ನಂತರ ನಾವು ಈ ರೀತಿಯಾದಂತಹ ಟಾಪಿಕ್ಗಳನ್ನ ತೆಗೆದುಕೊಳ್ಳ ಬರಬೇಕಾಗುತ್ತೆ. ಇವತ್ತಿಗೂ ಯಾಕೆ ಅವಳು ಪೋಷಕ ಪಾತ್ರ ಅಂತ ಕೇಳೋದೇ ನನ್ನ ಆಶಯ. ಹಾಗಾಗಿ ಇವತ್ತಿನ ದಿನ ನೀವೆಲ್ಲರೂ ಇಲ್ಲಿ ನನ್ನ ಮಾತಿಗೆ ಕಿವಿಯಾಗಿದ್ದೀರಿ. ಶ್ರೀ ವಿಶ್ವೇಶ್ವರ ಗಾಯತ್ರಿಯವರು ಹಾಗೂ ಅವರ ಬಳಗ ಬಹಳ ಪ್ರೀತಿಯಿಂದ ಕರೆದಿದ್ದಕ್ಕೆ ನನಗೆ ತಿಳಿದ 4 ಮಾತುಗಳನ್ನು ಆಡಿದ್ದೇನೆ. ಮಾತನಾಡೋದಕ್ಕೆ ಬಹಳ ಇದೆ, ಆದರೆ ಇನ್ನಷ್ಟು ಸಮಯವನ್ನು ತೆಗೆದುಕೊಳ್ಳೋದ್ರಿಂದ ಈ ಒಂದು ಸುಸಂದರ್ಭವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾನು ಮಣಿದು ನಮಸ್ಕಾರವನ್ನು ಮಾಡ್ತೇನೆ. ಧನ್ಯವಾದ.